Hello students, welcome back to my class. In today's class we are going to learn lesson 4 Dr. B.R.Ambedkar summary in Kannada. ಈಗ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಮಕ್ಕಳಿಗಾಗಿ ಡಾಕ್ಟರ್ B.R. ಅಂಬೇಡ್ಕರ್ ಅಂತಕ್ಕಂಥ ಪಾಠದ ಒಂದು ಸಾರಾಂಶವನ್ನು ನೋಡೋಣ. ಸೊ ಪರೀಕ್ಷಾ ದೃಷ್ಟಿಯಿಂದ ಈ ಪಾಠ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಈ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು ಬರ್ತಕ್ಕಂಥ ಒಂದು ಸಾಧ್ಯತೆ ಇರೋದ್ರಿಂದ ನಾವು ಕೇರ್ಫುಲ್ ಆಗಿ ಈ ಪಾಠವನ್ನು ಓದ್ಕೋಬೇಕಾಗುತ್ತೆ. ಸೊ ಈ ಪಾಠದಲ್ಲಿ ಬರ್ತಕ್ಕಂಥ ಸಂಕ್ಷಿಪ್ತವಾದ ಸಮರಿಯನ್ನು ಈಗ ನಾವು ಕಲಿಯೋಣ. ಈ ಪಾಠದ ಬರೆದವರು ಯಾರಂದರೆ ಶ್ರೀ ಆರ್ ವೆಂಕಟರಮನ್ ಅವರು ಈ ಪಾಠವನ್ನು ಬರೆದಿದ್ದಾರೆ. ನೋಡ್ತಾ ಇದ್ದೀವಿ ಇಲ್ಲಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್. ಹಿ ಹ್ಯಾಡ್ ಆನ್ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಸೊ ಇಲ್ಲಿ ವೊರಾಸಿಯಸ್ ಅಂದ್ರೇನು, ನಿರಂತರ ಓದುಗರು, ತೃಪ್ತಿಪಡಿಸಲಾಗದ ಒಂದು ಓದ್ತಕ್ಕಂಥ ಒಂದು ದಾಹ ಅಂತ ನಾವು ಹೇಳ್ತೀವಿ. ಸೊ ಅಂಬೇಡ್ಕರ್ ಅವರು ನಿರಂತರ ಓದುಗರಾಗಿದ್ದರು. ಹಿ ಹ್ಯಾಡ್ ಆನ್ ಇನ್ಸ್ಯಾಟಿಯಬಲ್ ಅಂದರೆ ತಣಿಸಲಾಗದ, ತೃಪ್ತಿಪಡಿಸಲಾಗದ ಒಂದು ದಾಹ ಇತ್ತು. ಥರ್ಸ್ಟ್ ಅಂದ್ರೇನು, ದಾಹ. ಸೊ ಪುಸ್ತಕ ಓದುವುದು ಅಂದರೆ ಅವರಿಗೆ ತಣಿಸಲಾಗದ ದಾಹ ಇತ್ತು. ಎಷ್ಟು ಓದಿದ್ರು ಕೂಡ ಅವರಿಗೆ ಸಾಕು ಅಂತ ಅನಿಸ್ತಾ ಇರಲಿಲ್ಲ. ಹಿ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸ್. ಕರ್ಟೇಲಿಂಗ್ ಅಂದ್ರೇನು, ಮೊಟಕುಗೊಳಿಸು ಅಂತ. ಅಂದರೆ ತಮಗೆ ಕೊಟ್ಟಂಥ ಖರ್ಚು ವೆಚ್ಚಕ್ಕಾಗಿ ತಮಗೆ ಕೊಟ್ಟಂಥ ದುಡ್ಡನ್ನು ಉಳಿಸ್ಕೊಂಡು ಅವರು ಪುಸ್ತಕಗಳನ್ನು ಖರೀದಿ ಮಾಡ್ತಾಯಿದ್ರು. ಇನ್ ನ್ಯೂಯಾರ್ಕ್ ಹಿ ಈಸ್ ಸೈಡ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ಸೊ ಅವರು ನ್ಯೂಯಾರ್ಕಿಗೆ ಹೋದಾಗ ಅಲ್ಲಿ 2000 ಹಳೆ ಪುಸ್ತಕಗಳನ್ನು ಖರೀದಿ ಮಾಡ್ತಾರೆ. ಅಟ್ ದಿ ಟೈಮ್ ಆಫ್ ದಿ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಹಿ ಬಾಟ್ ಸೋ ಮೆನಿ ಬುಕ್ಸ್ ದಟ್ ದೇ ಹ್ಯಾಡ್ ಟು ಬಿ ಸೆಂಟ್ ಟು ಇಂಡಿಯಾ ಇನ್ 32 ಬಾಕ್ಸಸ್. ಇನ್ನು ಅವರು ಲಂಡನ್ನಲ್ಲಿ ಅಂದರೆ 2ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಲಂಡನ್ಗೆ ಹೋಗಿದ್ದರು. ಸೊ ತಿರುಗಿ ಇಂಡಿಯಾಕ್ಕೆ ಬರಬೇಕಾದ್ರೆ ಆ ಎಲ್ಲ ಪುಸ್ತಕಗಳನ್ನು, ಅವರು ಖರೀದಿ ಮಾಡಿದ ಎಲ್ಲ ಪುಸ್ತಕಗಳನ್ನು ಪ್ಯಾಕ್ ಮಾಡಬೇಕಂದ್ರೆ 32 ಪುಸ್ತಕಗಳು ಬೇಕಾಯಿತು. ಸೊ ಬೈ ಅಬ್ಸರ್ವಿಂಗ್ ದೀಸ್ 2 ಪಾಯಿಂಟ್ಸ್ ವಿ ಕ್ಯಾನ್ ಸೇ ದಟ್ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಅ ವೊರಾಸಿಯಸ್ ರೀಡರ್ ಆ್ಯಂಡ್ ಹಿ ಹ್ಯಾಡ್ ಆನ್ ಇನ್ಸ್ಯಾಟಿಯಬಲ್ ಥರ್ಸ್ಟ್ ಅಂತ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, 2 ಮೇಜರ್ ಇನ್ಫ್ಲುಯೆನ್ಸಸ್ ಆನ್ ಅಂಬೇಡ್ಕರ್. ಸೊ ಅಂಬೇಡ್ಕರ್ ಅವ್ರ ಮೇಲೆ ಪ್ರಭಾವ ಬೀರಿದಂಥ 2 ಅಂಶಗಳು ಯಾವುವು ಅಂತ. ಸೊ ನಿಮ್ಮ ಎಕ್ಸಾಮ್ಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಕೂಡ ಪ್ರಶ್ನೆಗಳು ಸಾಕಷ್ಟು ಬಾರಿ ಪ್ರೀವಿಯಸ್ ಇಯರಲ್ಲಿ ಕೇಳಿದ್ರು. ಇಲ್ಲಿ ಇನ್ಫ್ಲುಯೆನ್ಸ್ ಅಂದ್ರೇನು, ಪ್ರಭಾವ. ನೋಡೋಣ ಯಾವ ಪ್ರಭಾವ ಬೀರಿದ್ವು. ವೈಲ್ ಇನ್ ದ USA he was drawn to the 14th amendment of the Constitution of the USA which gave freedom to the black Americans. ಸೊ ಈ ಅಂಬೇಡ್ಕರ್ ಅವರು ಅಮೇರಿಕಾದಲ್ಲಿದ್ದಾಗ ಅಮೇರಿಕದ ಸಂವಿಧಾನಕ್ಕೆ 14ನೇ ತಿದ್ದುಪಡಿಯ ಮೂಲಕ ಕಪ್ಪು ಅಮೇರಿಕನರಿಗೆ ಸ್ವಾತಂತ್ರ್ಯವನ್ನು ಕೊಡ್ತು. ಇಲ್ಲಿ USA ಅಂದರೆ ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೆಂಡ್ಮೆಂಟ್ ಅಂದ್ರೇನು, ತಿದ್ದುಪಡಿ. ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ಸೊ ಅಮೇರಿಕದ ಸಂವಿಧಾನಕ್ಕಾದಂಥ 14ನೇ ತಿದ್ದುಪಡಿ ಏನು ಕೊಡ್ತಂದರೆ ಕಪ್ಪು ಅಮೇರಿಕನರಿಗೆ ಸ್ವಾತಂತ್ರ್ಯವನ್ನು ಕೊಡ್ತು. ಸೊ ಅಮೇರಿಕದಲ್ಲಿ ಕರಿಯರು ಮತ್ತು ಬಿಳಿಯರು ಅಂತ 2 ಜಾತಿ ಪದ್ಧತಿ ಇತ್ತು. ಕರಿಯರಿಗೆ ಯಾವುದೇ ಸ್ವಾತಂತ್ರ್ಯಗಳು, ಯಾವುದೇ ಅವಕಾಶಗಳು ಇರಲಿಲ್ಲ. ಸೊ ಈ 14ನೇ ತಿದ್ದುಪಡಿ ಮೂಲಕ ಅಮೇರಿಕದ ಸಂವಿಧಾನ ಏನು ಮಾಡುತ್ತೆ, ಕಪ್ಪು ಅಮೇರಿಕನರಿಗೂ ಕೂಡ ಸ್ವಾತಂತ್ರ್ಯವನ್ನು ಕೊಡುತ್ತೆ. He was greatly influenced by the life and work of Mahatma Phule, the votary of a classless society and women's uplift. ಸೊ ಇದೇ ಸಮಯದಲ್ಲಿ ಅಂದರೆ ಅಮೇರಿಕದ ಸಂವಿಧಾನಕ್ಕೆ ತಿದ್ದುಪಡಿ ಆದಂಥ ಸಮಯದಲ್ಲಿ ಭಾರತದಲ್ಲಿ ಕೂಡ ವರ್ಗರಹಿತ ಸಮಾಜಕ್ಕಾಗಿ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಮಹಾತ್ಮ ಫುಲೆ ಅವರು ಹೋರಾಟ ಮಾಡ್ತಾಯಿದ್ದರು. ಇಲ್ಲಿ ವೋಟರಿ ಏನಂದ್ರೇನು, ವೋಟರಿ ಅಂದರೆ ಸಂತರು, ಶರಣರು, ಪ್ರಖ್ಯಾತವಾದ ವ್ಯಕ್ತಿಗಳು ಅಂತ ಹೇಳ್ತೀವಿ ಮಹಾತ್ಮ ಫುಲೆ ಅವರನ್ನು. ಅವರು ಕ್ಲಾಸ್ಲೆಸ್ ಸೊಸೈಟಿ, ಕ್ಲಾಸ್ಲೆಸ್ ಅಂದರೆ ವರ್ಗರಹಿತ. ಇನ್ನು ವುಮೆನ್ಸ್ ಅಪ್ಲಿಫ್ಟ್ ಅಂದ್ರೇನು, ಮಹಿಳೆಯರ ಅಭಿವೃದ್ಧಿ. ಸೊ ಈ ಮಹಾತ್ಮ ಫುಲೆಯವರು ವರ್ಗರಹಿತ ಸಮಾಜಕ್ಕಾಗಿ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಿದ್ರು. ಸೊ ಈ 2 ಘಟನೆಗಳು ಅಂದರೆ ಅಮೇರಿಕದ ಸಂವಿಧಾನಕ್ಕಾದಂಥ 14ನೇ ತಿದ್ದುಪಡಿ ಮತ್ತು ಮಹಾತ್ಮ ಫುಲೆಯವರು ವರ್ಗರಹಿತ ಸಮಾಜಕ್ಕಾಗಿ ಮತ್ತು ಮಹಿಳೆಯರ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಹೋರಾಟ, ಈ 2 ಘಟನೆಗಳು ಅಂಬೇಡ್ಕರ್ ಅವ್ರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. These 2 factors made him to decide to devote all his time and talent for the amelioration of his underprivileged brethren. So underprivileged ಅಂದ್ರೇನು, ಅವಕಾಶ ವಂಚಿತರಾದಂಥ, ಬ್ರೆದರ್ ಅಂದರೆ ಸಹೋದರರು ಅಂತ.
ಸೊ ಅಂಬೇಡ್ಕರ್ ಅವರು ಏನು ಮಾಡಿದ್ರೆ ತಮ್ಮ ಒಂದು ಪ್ರತಿಭೆ, ತಮ್ಮ ಒಂದು ಸಮಯವನ್ನು ಈ ಹಿಂದುಳಿದ ಜನಾಂಗಕ್ಕಾಗಿ ಅಭಿವೃದ್ಧಿಗಾಗಿ ಮೀಸಲಿಡಬೇಕು ಅಂತ ಆವಾಗಲೇ ಅವರು ಡಿಸೈಡ್ ಮಾಡಿಬಿಟ್ರು. ಬಾಬಾ ಸಾಹೇಬ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್, ಬಟ್ ಇಟ್ ಮಸ್ಟ್ ಬಿ ಸೆಡ್ ಟು ದಿ credit of the far-sighted and objective leadership of the Indian National Congress that it requested Dr. Ambedkar to serve on the drafting committee of the Constituent Assembly and made him its chairman. ಸೊ ಆ ಒಂದು ಅವಧಿಯಲ್ಲಿ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲದೇ ಇದ್ದರೂ ಕೂಡ ಅಂಬೇಡ್ಕರ್ ಅವರು ಬರೆದಕ್ಕಂಥ ಒಂದು ದೂರದೃಷ್ಟಿ, ಫಾರ್ ಸೈಟೆಡ್ ಅಂದ್ರೇನು ದೂರದೃಷ್ಟಿ, ಆ್ಯಂಡ್ ಆಬ್ಜೆಕ್ಟಿವ್ ಲೀಡರ್ಶಿಪ್ ಅವರಿರ್ತಕ್ಕಂಥ ಒಂದು ನಾಯಕತ್ವದ ಗುಣವನ್ನು ಪರಿಗಣಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತೆ, ಅಂಬೇಡ್ಕರ್ ಅವರನ್ನು ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುತ್ತೆ. ಇಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂದ್ರೇನು, ಕರಡು ರಚನಾ ಸಮಿತಿ. ಸೊ ಅದರ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಆ್ಯಸ್ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ, Dr. Ambedkar anticipated every conceivable requirement of the new polity. ಸೊ ಅಂಬೇಡ್ಕರ್ ಅವರು ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ನಂತರ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಈ ರಾಜಕೀಯ ನೀತಿಗಳನ್ನು ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಡ್ರಾಯಿಂಗ್ ಫ್ರಮ್ ದಿ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಅದರ್ ನೇಷನ್ಸ್ ಆ್ಯಂಡ್ ದ ಡಿಸ್ಟಿಂಕ್ಟಿವ್ needs of our own society, he raised brick by brick the magnificent edifice which now stands as the fundamental rights in the Constitution of India. ಸೊ ಅಂಬೇಡ್ಕರ್ ಅವರು ಏನು ಮಾಡಿದರೆ, ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ಕೆಲವೊಂದು ಅಂಶಗಳನ್ನು ಮಾದರಿಯಾಗಿಟ್ಟುಕೊಂಡು ನಮ್ಮ ದೇಶದ ಸಂವಿಧಾನವನ್ನು ಹಂತ ಹಂತವಾಗಿ ಬೆಳೆಸಿದರು. ಇಲ್ಲಿ ಬ್ರಿಕ್ ಬೈ ಬ್ರಿಕ್ ಅಂದ್ರೇನು, ಸಂವಿಧಾನವನ್ನು ಹಂತ ಹಂತವಾಗಿ ಬೆಳೆಸೋದು. ಸೊ ಈ ಮೂಲಭೂತ ಹಕ್ಕುಗಳನ್ನು ಬೇರೆ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡ್ಕೊಂಡು ನಮ್ಮ ದೇಶದ ಸಂವಿಧಾನವನ್ನು ಅವರು ಹಂತ ಹಂತವಾಗಿ ಬೆಳೆಸಿದರು ಅಂತ ಇಲ್ಲಿ ಕಾಣ್ತೀವಿ. There were, of course, other luminaries on the committee like Alladi Krishnaswamy Iyer, K.M. Munshi and N. Gopalswamy Iyengar, who also made vital contributions to the process of ಕಾನ್ಸ್ಟಿಟ್ಯೂಷನ್ ಮೇಕಿಂಗ್. ಸೊ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಂಬೇಡ್ಕರ್ ಅವರನ್ನು ಬಿಟ್ಟರೆ ಇನ್ನೂ ಇತರ ಕೂಡ ಸದಸ್ಯರಿದ್ದರು. ಸೊ ಅಂಥ ಒಂದು ಪ್ರಮುಖವಾದ ವ್ಯಕ್ತಿಗಳ ಯಾರಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, K.M. ಮುನ್ಸಿ ಮತ್ತು ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್. ಇವರು ಕೂಡ ಸಂವಿಧಾನ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದರು. ಡಾಕ್ಟರ್ B.R.Ambedkar ರಿಮೆಂಬರ್ಡ್ ಆ್ಯಸ್ ದಿ ಪೈಲಟ್ ಆಫ್ ವೇರಿಯಸ್ ಪ್ರೊವಿಷನ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಮುಖ್ಯ ಚಾಲಕ ಅಂತ ಕರೀತಾರೆ. ಏನಂತ, ಆ್ಯಸ್ ದಿ ಪೈಲಟ್ ಅಂತ ಕರೀತಾರೆ. ಸೊ ಪೈಲಟ್ ಅಂತ ಅವರನ್ನೇ ಯಾಕೆ ಕರೆದ್ರು ಅಂತ ನಿಮಗೆ 2 ಅಂಕದ ಪ್ರಶ್ನೆ ಎಕ್ಸಾಮ್ಗಳಲ್ಲಿ ಬರ್ಬೋದು. ಸೊ ನೋಡೋಣ ಏನಿದೆ. ಹಿ ಹ್ಯಾಡ್ ಟ್ಯಾಕ್ಟ್ ಆ್ಯಂಡ್ ಫ್ರ್ಯಾಂಕ್ನೆಸ್ ಆ್ಯಂಡ್ ಅಟ್ಮೋಸ್ಟ್ ಪೇಷನ್ಸ್. ಟ್ಯಾಕ್ಟ್ ಅಂದ್ರೇನು, ಮಾತಿನ ಚಾತುರ್ಯತೆ. ಫ್ರ್ಯಾಂಕ್ನೆಸ್ ಅಂದರೆ ಸರಳವಾಗಿರೋದು. ಅಟ್ಮೋಸ್ಟ್ ಪೇಷನ್ಸ್ ಅಂದರೆ ಅಗಾಧವಾದ ತಾಳ್ಮೆ ಶಕ್ತಿಯನ್ನು ಹೊಂದಿದ್ರು. ನೋಡಿ, ಅಂಬೇಡ್ಕರ್ ಅವರನ್ನು ಮುಖ್ಯ ಚಾಲಕ ಅಂತ ಅಥವಾ ನಾವು ಪೈಲಟ್ ಅಂತ ಯಾಕೆ ಕರಿತೀವಿ ಅಂದರೆ ಅವ್ರ ಹತ್ರ ಇರ್ತಕ್ಕಂಥ ಒಂದು ಟ್ಯಾಕ್ಟ್, ಫ್ರ್ಯಾಂಕ್ನೆಸ್ ಮತ್ತು ಅಟ್ಮೋಸ್ಟ್ ಪೇಷನ್ಸ್. ದೆನ್ he easily explained the meaning and scope of the different provisions of the draft constitution. ಅವರು ಸಂವಿಧಾನದ ಹಲವಾರು ಸಂಕೀರ್ಣವಾದಂಥ ವಿಷಯಗಳನ್ನು ಅಂದರೆ ಸಂವಿಧಾನದ ಅರ್ಥ ಮತ್ತು ವ್ಯಾಪ್ತಿಯನ್ನು ತುಂಬ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದರು. He had the rare gift of unraveling the most complicated legal concepts in a language which the layman understood. ಲೇಮೆನ್ ಅಂದರೆ ಏನಲ್ಲಿ ಸಾಮಾನ್ಯ ಜನ, ಕಾಮನ್ ಪೀಪಲ್ ಅಂತ ಹೇಳ್ತೀವಿ. ಅಂದರೆ ಸಂವಿಧಾನದ ಕ್ಲಿಷ್ಟಕರವಾದ ಅಂಶಗಳನ್ನು ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗುವಾಗಿ ಅವರು ಬರಿತಾ ಇದ್ದರು. ಸೊ ಈ 3 ಪಾಯಿಂಟ್ಗಳಿಂದ ಅವರನ್ನು ನಾವು ಮುಖ್ಯ ಚಾಲಕ ಅಂತ ಕರಿತೀವಿ ಅಥವಾ ಪೈಲಟ್ ಅಂತ ಕರಿತೀವಿ. ನಮ್ಗೆ ಕೇಳ್ಬೋದು ಎಕ್ಸಾಮಲ್ಲಿ, ವೈ ಅಂಬೇಡ್ಕರ್ ಡಾಕ್ಟರ್ B.R.Ambedkar ಕನ್ಸಿಡರ್ಡ್ ಆ್ಯಸ್ ದಿ ಪೈಲಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದಾಗ ನಾವು ಈ 3 ಪಾಯಿಂಟ್ಸನ್ನು ಬರಿಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನ್ಯೂಸ್ ಪೇಪರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ B.R.Ambedkar. ಸೊ ಅಂಬೇಡ್ಕರ್ ಅವರಿಂದ ಪ್ರಾರಂಭಿಸಲ್ಪಟ್ಟ ವೃತ್ತಪತ್ರಿಕೆಗಳು ಮತ್ತು ಸಂಸ್ಥೆಗಳು. ಇಲ್ಲಿ ನ್ಯೂಸ್ ಪೇಪರ್ಸ್ ಅಂದರೆ ವೃತ್ತಪತ್ರಿಕೆಗಳು, ಇನ್ಸ್ಟಿಟ್ಯೂಷನ್ಸ್ ಅಂದರೆ ಸಂಸ್ಥೆಗಳು.
ಸೊ ನೋಡೋಣ ಯಾವ ಸಂಸ್ಥೆಗಳನ್ನ ನ್ಯೂಸ್ ಪೇಪರ್ಗಳನ್ನ ಸ್ಥಾಪನೆ ಮಾಡಿದ್ರು ಅಂತ. ಓಕೆ, ನ್ಯೂಸ್ಪೇಪರ್ಸ್ ಸ್ಟಾರ್ಟೆಡ್ ಬೈ ಹಿಮ್ ಸಚ್ ಆಸ್ ದ ಮೂಕನಾಯಕ, ಬಹಿಷ್ಕೃತ ಭಾರತ ಆ್ಯಂಡ್ ಸಮತಾ ವೇರ್ ಎಟ್ ಒನ್ಸ್ ರಿಕಗ್ನೈಸ್ಡ್ ಆ್ಯಸ್ ಅಥೆಂಟಿಕ್ ವಾಯ್ಸಸ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್. ಸೊ ಅಂಬೇಡ್ಕರ್ ಅವರು ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಅಂತಕ್ಕಂಥ 3 ಒಂದು ನ್ಯೂಸ್ ಪೇಪರ್ಗಳನ್ನು ಸ್ಥಾಪನೆ ಮಾಡಿದ್ರು. ಅವು ಅಥೆಂಟಿಕ್ ವಾಯ್ಸ್ ಆಗಿದ್ದವು, ಅಂದರೆ ಒಂದು ಹಿಂದುಳಿದ ಒಂದು ಜನಾಂಗದ ಧ್ವನಿಯಾಗಿತ್ತು ಅಂತ ಹೇಳ್ತೀವಿ. ಸೊ ಈ ಒಂದು ವೃತ್ತಪತ್ರಿಕೆಗಳನ್ನು ನೆನಪಿಟ್ಕೋಬೇಕಂದ್ರೆ ನಾವು MBBS ಅಂತಕ್ಕಂಥ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ಕೋತೀವಿ. ಎಮ್ ಅಂದರೆ ಮೂಕನಾಯಕ, BB ಅಂದರೆ ಬಹಿಷ್ಕೃತ ಭಾರತ, S ಅಂದರೆ ಸಮತಾ. ಈ 3 ವೃತ್ತಪತ್ರಿಕೆಯನ್ನು ನಾವು ಕೇವಲ MBBS ಅಂತ ನೆನ್ಪಿಟ್ಕೊಂಡ್ರೆ ಸಾಕು, 3 ನ್ಯೂಸ್ ಪೇಪರನ್ನು ನಾವು ನೆನ್ಪಿಟ್ಕೋಬೋದು. ಸೊ ನೆಕ್ಸ್ಟ್, ಇನ್ಸ್ಟಿಟ್ಯೂಷನ್ ಸೆಟಪ್ ಬೈ ಹಿಮ್ ಸಚ್ ಆಸ್ ದ ಹಿತಕಾರಣಿ ಸಭಾ ಆ್ಯಂಡ್ ದಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಬಿಕೇಮ್ ವಾಯ್ಸಸ್ ಆಫ್ ಚೇಂಜ್. ಇನ್ನು ಅವರು ಪ್ರಾರಂಭ ಮಾಡಿದಂಥ 2 ಸಂಸ್ಥೆಗಳು ಯಾವಂದರೆ, ಒಂದು ಹಿತಕಾರಣಿ ಸಭಾ, ಇನ್ನೊಂದು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಈ 2 ಸಂಸ್ಥೆಗಳನ್ನ ಅವರು ಸ್ಥಾಪನೆ ಮಾಡಿದ್ರು. ಸೊ ಈ 2 ಸಂಸ್ಥೆಗಳನ್ನು ನೆನ್ಪಿಟ್ಕೋಬೇಕಂದ್ರೆ ನಾವು ಹಾಯ್ ಅಂತಕ್ಕಂಥ ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. H ಅಂದರೆ ಹಿತಕಾರಣಿ ಸಭಾ, I ಅಂದರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಲೆಟ್ಸ್ ಮೂವ್ ದ ನೆಕ್ಸ್ಟ್ topic. During the same period, Gandhiji was pioneering his epic reform of Indian society, which included the uplift of depressed classes, whom Gandhiji had termed ಹರಿಜನಾಸ್. ಸೊ ಇದೇ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಈ ಭಾರತದಲ್ಲಿರ್ತಕ್ಕಂಥ ಹಿಂದುಳಿದವರ ಒಂದು ಅಭಿವೃದ್ಧಿಗಾಗಿ ಹೋರಾಟವನ್ನು ಮಾಡ್ತಿದ್ದರು. ಅವರು ಈ ಹಿಂದುಳಿದ ಒಂದು ಅಪ್ಲಿಫ್ಟ್ ಸಲುವಾಗಿ ಅಭಿವೃದ್ಧಿಗಾಗಿ ಪ್ರಯತ್ನವನ್ನು ಮಾಡ್ತಿದ್ದರು. ಈ ಹಿಂದುಳಿದ ಜನಾಂಗವನ್ನು ಅವರು ಹರಿಜನ ಅಂತ ಕರೀತಾರೆ. ಸೊ ಈ ಟರ್ಮ್ ಹರಿಜನಾಸ್ ಅಂತಕ್ಕಂಥ ಟರ್ಮನ್ನು ಮೊದಲ ಬಾರಿಗೆ ಬಳಸಿದರು ಅಂದರೆ ಮಹಾತ್ಮ ಗಾಂಧೀಜಿಯವರು ಅಂತ ನಾವು ಹೇಳ್ತೀವಿ. Dr.B.R.Ambedkar had a clear perception of the mutuality of the 3 pillars of the state: the legislature, the executive and the judiciary. ಸೊ ಅಂಬೇಡ್ಕರ್ ಅವರು ರಾಜ್ಯದ 3 ಅಂಗಗಳ ಬಗ್ಗೆ ಒಂದು ಸ್ಪಷ್ಟವಾದ ಪರಿಕಲ್ಪನೆಯನ್ನು ಹೊಂದಿದ್ದರು. ರಾಜ್ಯದ 3 ಅಂಗಗಳು ಯಾವಂದರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಲೆಜಿಸ್ಲೇಚರ್ ಅಂದ್ರೇನು? ಶಾಸಕಾಂಗ. ದಿ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗ. ದಿ ಜುಡಿಷಿಯರಿ ಅಂದರೆ ಶಾಸಕಾಂಗ. ಹಿ ರೇಸ್ಡ್ ದೆಮ್ ದ್ಯಾಟ್ ದ ಜುರಿಡಿಕ್ಷನ್ ಆಫ್ ಈಚ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ untrammeled. At the same time, he held a sense of the importance of the role of the citizens. ಸೊ ಈ ರಾಜ್ಯದ 3 ಅಂಗಗಳ ಬಗ್ಗೆ ಅವರು ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದರ ಜೊತೆಗೆ ಈ ರಾಜ್ಯದ 3 ಅಂಗಗಳ ಒಂದಕ್ಕೊಂದು ಅಡ್ಡಿ ಬರದ ಹಾಗೆ ಜನಸಾಮಾನ್ಯರಿಗೆ ತೊಂದರೆ ಕೊಡದ ಹಾಗೆ ಅವರು ಅವುಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ದ ಫಾಲೋಯಿಂಗ್ ಅಬ್ಸರ್ವೇಷನ್ ಹಿ ಮೇಡ್ ಈಸ್ ಸಿಗ್ನಿಫಿಕೆಂಟ್. ಸೊ ಅಂಬೇಡ್ಕರ್ ಅವರು ಈ ಕೆಳಗಿನ ಒಂದು ವಿಷಯಗಳ ಬಗ್ಗೆ ಅವರು ಗಮನವನ್ನು ವಹಿಸಿದರು. ಸೊ ಅವುಗಳು ಯಾವುವು ಅಂತ ನೋಡ್ಬೋದು. ಸೊ ಪರೀಕ್ಷಾ ದೃಷ್ಟಿಯಿಂದ ಈ ಪಾಯಿಂಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿವೆ. ಸೊ ನೋಡೋಣ ಏನಿದೆ ಇಲ್ಲಿ. ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಇಟ್ ಡಿಫೈನ್ಸ್ ದಿ ಪೊಸಿಷನ್ ಆ್ಯಂಡ್ ಪವರ್ ಆಫ್ ದಿ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್. ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂದರೆ ಮೂಲಭೂತ ದಾಖಲೆ. ಸಂವಿಧಾನ ಅನ್ನೋದು ಒಂದು ಮೂಲಭೂತ ದಾಖಲೆಯಾಗಿದೆ. ಇದು ಅಧಿಕಾರ ಮತ್ತು ಅಂತಸ್ತನ್ನು ಅರ್ಥೈಸುತ್ತೆ. ಅಂದರೆ ಇಟ್ ಡಿಫೈನ್ಸ್ ದ ಪೊಸಿಷನ್ ಅಂದ್ರೇನು? ಸ್ಥಾನಮಾನ. ಆ್ಯಂಡ್ ಪವರ್ ಅಂದರೆ ಅಧಿಕಾರ. ಎದರದ್ದು? ದ 3 ಆರ್ಗನ್ಸ್ ಆಫ್ ದಿ ಸ್ಟೇಟ್. ಈಗಾಗಲೇ ನಾವು ಹೇಳಿದ್ವಲ್ಲ, ರಾಜ್ಯದ 3 ಅಂಗಗಳೇನಿದ್ದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ಅದರ ಅಧಿಕಾರ ಮತ್ತು ಅಂತಸ್ತನ್ನು ಅರ್ಥೈಸುತ್ತದೆ ಸಂವಿಧಾನ. ಇಟ್ ಆಲ್ಸೋ ಡಿಫೈನ್ಸ್ ದಿ ಪವರ್ಸ್ ಆಫ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ದಿ ಪವರ್ಸ್ ಆಫ್ ದಿ ಲೆಜಿಸ್ಲೇಚರ್ ಆ್ಯಸ್ ಅಗೇನೆಸ್ಟ್ ದಿ ಸಿಟಿಜನ್ಸ್. ಅಷ್ಟೇ ಅಲ್ಲದೆ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ಜನಸಾಮಾನ್ಯರಿಗೆ ಯಾವ ಥರ ನಡ್ಕೋತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ಅರ್ಥವನ್ನು ಎಕ್ಸ್ಪ್ಲೇನ್ ಮಾಡಿದರು. ದ ಪರ್ಪೋಸ್ ಆಫ್ ಅ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದಿ ಸ್ಟೇಟ್ ಬಟ್ ಟು ಲಿಮಿಟ್ ದೇರ್ ಅಥಾರಿಟಿ. ಸೊ ಸಂವಿಧಾನ ಅಂದರೆ ಕೇವಲ ರಾಜ್ಯದ 3 ಅಂಗಗಳ ಅಧಿಕಾರ ಮತ್ತು ಅಂತಸ್ತನ್ನು ಅರ್ಥೈಸೋದು ಅಷ್ಟೇ ಅಲ್ಲ, ಅದು ಅದರ ಮೇಲೆ
ಅಂದರೆ ಸಂವಿಧಾನ ಈ ರಾಜ್ಯದ 3 ಅಂಗಗಳ ಮೇಲೆ ನಿಯಂತ್ರಣವನ್ನು ಕೂಡ ಹೇರುತ್ತೆ. ಬಿಕಾಸ್ if no limitations was imposed upon the authority of the organs, they will be complete tyranny and complete oppression. ಇಲ್ಲಿ ಟೈರಾನಿ ಮತ್ತು ಆಪರೇಷನ್ ಅಂದ್ರೇನು, ದಬ್ಬಾಳಿಕೆ ಮತ್ತು ಹಿಂಸೆ ಕೊಡೋದು ಅಂತ ಅರ್ಥ ಕೊಡುತ್ತೆ. ಅಂದರೆ ಈ ಸಂವಿಧಾನ ಏನು ಮಾಡ್ತದೆ ಅಂದರೆ ರಾಜ್ಯದ 3 ಅಂಗಗಳಿಗೆ ಅಧಿಕಾರ ಅಂತಸ್ತು ಕೊಡೋದ್ರ ಜೊತೆಗೆ ಅದಕ್ಕೆ ಕೆಲವೊಂದು ನಿಯಂತ್ರಣವನ್ನು ಕೂಡ ಹೇರುತ್ತೆ. ಯಾಕಂದರೆ ನಿಯಂತ್ರಣ ಹೇರಲಿಲ್ಲ ಅಂದರೆ ಈ 3 ಅಂಗಗಳು ದಬ್ಬಾಳಿಕೆ ಮಾಡ್ಬೋದು, ಹಿಂಸೆ ಕೊಡ್ಬೋದು ಅಂತ ಅಂಬೇಡ್ಕರ್ ಅವರು ಅಬ್ಸರ್ವೇಷನನ್ನು ಮಾಡಿದರು. ಸೊ ದೀಸ್ 3 ವೇರ್ ದ ಅಬ್ಸರ್ವೇಷನ್ಸ್ ಆಫ್ ಅಂಬೇಡ್ಕರ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಎಕ್ಸಾಮ್ಗೆ ಬರ್ಬೋದು. ನೆಕ್ಸ್ಟ್ ನೋಡೋಣ. ಜವಾಹರ್ಲಾಲ್ ನೆಹರು ಚೋಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ಸೊ ಜವಾಹರ್ಲಾಲ್ ನೆಹರು ಅವರು ಡಾಕ್ಟರ್ B.R. ಅಂಬೇಡ್ಕರ್ ಅವರನ್ನು ಸ್ವತಂತ್ರ ಭಾರತದ ಮೊದಲನೆಯ ಕಾನೂನು ಸಚಿವರಾಗಿ ನೇಮಕ ಮಾಡಿದ್ರು. ಸೊ ಇದ್ರ ಬಗ್ಗೆ ಕೂಡ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಜವಾಹರ್ಲಾಲ್ ನೆಹರು ಅಂದರೆ ಯಾರು? ನಮ್ಮ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು. ನೋಡೋಣ ಏನಿದೆ. ಡಾಕ್ಟರ್ ಅಂಬೇಡ್ಕರ್ಸ್ ಸ್ಕಿಲ್ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್. ಸೊ ನೆಹರು ಅವರು ಅಂಬೇಡ್ಕರ್ ಅವರನ್ನು ಪ್ರಥಮ ಕಾನೂನು ಸಚಿವರಾಗಿ ಯಾಕೆ ನೇಮಕ ಮಾಡಿದ್ರು ಅಂತ ನಿಮಗೆ ಪ್ರಶ್ನೆ ಬಂದಾಗ ಈ ಪಾಯಿಂಟ್ಸನ್ನು ಬರೀಬೇಕು. ಯಾವ ಪಾಯಿಂಟ್ಸು? ಅಂಬೇಡ್ಕರ್ ಅವರಿಗೆ ಈ ಕಾನೂನು ಮತ್ತು ಶಾಸಕಾಂಗದಲ್ಲಿ ಒಳ್ಳೆಯ ಜ್ಞಾನವನ್ನು ಹೊಂದಿದ್ದರು, ಅದಕ್ಕಾಗಿ ಅವರನ್ನು ನೇಮಕ ಮಾಡಿದ್ರು. ಇನ್ನು ಎರಡನೇ ರೀಸನ್ ಏನಂದರೆ ಹಿಸ್ ವಿಷನ್ ಆಫ್ ಸೋಷಿಯಲ್ ಜಸ್ಟಿಸ್. ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರ ಬಳಿತ್ರ ಒಂದು ದೂರದೃಷ್ಟಿ ಇತ್ತು. ಸೊ ಈ ಒಂದು ಪಾಯಿಂಟ್ ಕೂಡ ನೆಹರು ಅವರು ಏನು ಮಾಡ್ತಾರೆ ಅಂದರೆ ಅಂಬೇಡ್ಕರ್ ಅವರ ಪ್ರಥಮ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ. ಸೊ ಥರ್ಡ್ ರೀಸನ್ ಏನಂದರೆ ಹಿ ಮೇಡ್ ಕ್ಯಾಂಪೇನ್ಸ್ ಅಗೇನೆಸ್ಟ್ ಸೋಷಿಯಲ್ ಜಸ್ಟಿಸ್. ಕ್ಯಾಂಪೇನ್ಸ್ ಅಂದ್ರೇನು? ಹೋರಾಟಗಳು. ಅಂಬೇಡ್ಕರ್ ಅವರು ಈ ಸಾಮಾಜಿಕ ಅನ್ಯಾಯ, ಸೋಷಿಯಲ್ ಇನ್ಜಸ್ಟಿಸ್ ಅಂದ್ರೇನು? ಸಾಮಾಜಿಕ ಅನ್ಯಾಯ. ಸೊ ಸಾಮಾಜಿಕ ಅನ್ಯಾಯದ ವಿರುದ್ಧ ಕೂಡ ಅವರು ಹೋರಾಟಗಳನ್ನು ಮಾಡಿದರು. ಅದಕ್ಕಾಗಿ ಈ 3 ಪಾಯಿಂಟ್ಸ್ಗಳನ್ನು, ಈ 3 ಗುಣಧರ್ಮಗಳನ್ನು ಅಂಬೇಡ್ಕರ್ ಹತ್ರ ಇದ್ದ ಸಲುವಾಗಿ ನೆಹರು ಅವರು ಏನು ಮಾಡ್ತಾರೆ? ಅಂಬೇಡ್ಕರ್ ಅವರನ್ನು ಪ್ರಥಮ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸ್ಕ್ರೈಬ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ ಆ್ಯಸ್ ದಿ ಗ್ರಾಮರ್ ಆಫ್ ಅನಾರ್ಕಿ. ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂದರೆ ಈ ಸಿವಿಲ್ ಡಿಸೊಬಿಡಿಯನ್ಸ್ ಅಂದರೆ ಸಾಮಾಜಿಕ ಅವಿಧೇಯತೆ, ನಾನ್ ಕೋಆಪರೇಷನ್ ಅಸಹಕಾರ ಮತ್ತು ಸತ್ಯಾಗ್ರಹ, ಈ 3 ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರೀತಾರೆ. ಅನಾರ್ಕಿ ಅಂದ್ರೇನು? ಅರಾಜಕತೆ. ಸಮಾಜದಲ್ಲಿ ಅರಾಜಕತೆ, ಅಶಾಂತಿ, ಹಿಂಸೆ ಕ್ರಿಯೇಟ್ ಆಗಬೇಕಂದ್ರೆ ಈ 3 ಅಂಶಗಳು ಕಾರಣ ಅಂತ ಹೇಳಿದ್ರು. ಯಾವುದು? ಸಿವಿಲ್ ಡಿಸೊಬಿಡಿಯನ್ಸ್, ನಾನ್ ಕೋಆಪರೇಷನ್ ಆ್ಯಂಡ್ ಸತ್ಯಾಗ್ರಹ. ಸೊ ಈ 3 ವಿಷಯಗಳನ್ನು ಅಂಬೇಡ್ಕರ್ ಅವರು ಅರಾಜಕತೆಯ ವ್ಯಾಕರಣ ಅಂತ ಯಾಕೆ ಕರೆದ್ರು ಅಂತ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರುತ್ತೆ. ಪ್ರೀವಿಯಸ್ ಇಯರಲ್ಲಿ ಕೂಡ ಈ ಪ್ರಶ್ನೆಗಳನ್ನು ಕೇಳಿದರು. ದೀಸ್ ಮೆಥಡ್ಸ್ ಇನ್ ದಿ ಸ್ಟ್ರಗಲ್ ಅಗೇನೆಸ್ಟ್ ಆ್ಯನ್ ಏಲಿಯನ್ ಪವರ್. ಏಲಿಯನ್ ಪವರ್ ಅಂದರೆ ವಿದೇಶಿ ಶಕ್ತಿಗಳು. ಅಂದರೆ ವಿದೇಶಿ ಶಕ್ತಿಗಳು ನಮ್ಮ ದೇಶವನ್ನು ಆಳ್ತಾ ಇದ್ದಾಗ ಈ ಮೆಥಡ್ಗಳನ್ನು ನಾವು ಫಾಲೋ ಮಾಡ್ಬೋದು. ಅಂದರೆ ಸಿವಿಲ್ ಡಿಸೊಬಿಡಿಯನ್ಸ್ ಮಾಡ್ಬೋದು, ನಾನ್ ಕೋಆಪರೇಷನ್ ಮಾಡ್ಬೋದು, ಸತ್ಯಾಗ್ರಹ ಮಾಡ್ಬೋದು. ಯಾವಾಗ? ನಮ್ಮ ದೇಶ ಬೇರೆ ದೇಶದರು ಆಳ್ತಾ ಇದ್ದಾಗ. ಅಂದರೆ ಈಗ ಮೊದಲು ನಮ್ಮ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರಲ್ಲ, ಆವಾಗ ನಾವೆಲ್ಲ ಈ ಒಂದು ಅವಿಧೇಯತೆ ಹೋರಾಟ ಮಾಡೋದು ಸರಿ. ದ ರೈಟ್ ಟು ರೆಬೆಲಿಯನ್ ಈಸ್ ರಿಕಗ್ನೈಸ್ಡ್ ಅಗೇನೆಸ್ಟ್ ಅ ಗೌರ್ಮೆಂಟ್ ವಿಥೌಟ್ ಪೀಪಲ್ಸ್ ಕಾನ್ಸೆಂಟ್, ಬಿ ಇಟ್ ಏಲಿಯನ್ ಆರ್ ನ್ಯಾಷನಲ್ ಡಿಕ್ಟೇಟರ್ಶಿಪ್. ಸೊ ವಿದೇಶಿ ಶಕ್ತಿ ನಮ್ಮ ದೇಶವನ್ನು ಆಳ್ತಾ ಇದ್ದಾಗ ಅವರ ವಿರುದ್ಧ ನಾವು ಈ ಥರ ಎಲ್ಲ ದಂಗೆ ಎಳೆದು ಹೋರಾಟ ಮಾಡೋದು, ನಾನ್ ಕೋಆಪರೇಷನ್ ಮಾಡೋದು, ಸಿವಿಲ್ ಡಿಸೊಬಿಡಿಯನ್ಸ್ ಮಾಡೋದು, ಇವುಗಳೆಲ್ಲ ಸರಿ ಅನಿಸುತ್ತೆ. ಬಟ್ ನಾಟ್ ಇನ್ ಅ ಡೆಮೋಕ್ರೆಟಿಕ್ ಬೇಸ್ಡ್ ಆನ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ಆದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಉಚಿತ ಮತ್ತು ನ್ಯಾಯಸಮ್ಮತವಾಗಿ ಏನು ಎಲೆಕ್ಷನ್ ಆಗಿ ನಾವು ನಾಯಕರನ್ನು ಆಯ್ಕೆ ಮಾಡಿರ್ತೀವೋ ಇಂಥ ಸಮಾಜದಲ್ಲಿ ಈ ಥರ ಸತ್ಯಾಗ್ರಹ ಮಾಡೋದು, ಈ ಎಲ್ಲವುಗಳನ್ನು ಮಾಡೋದು ಸರಿ ಅಲ್ಲ ಅಂತ ಹೇಳ್ತಾರೆ. Misdirected and violent, such agitations invariably result in the loss of lives and public property. ಇಲ್ಲಿ agitations ಅಂದರೆ ಮೂಮೆಂಟ್ಸ್, ಹೋರಾಟಗಳು. ಸೊ ಈ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನಮ್ಮ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ವಿ ಅಂದರೆ ಏನಾಗುತ್ತೆ? ಅದು ಲಾಸ್ ಆಫ್ ಲೈವ್ಸ್ ಆ್ಯಂಡ್ ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ, ಜೊತೆಗೆ ಜೀವ ಹಾನಿಯಾಗುತ್ತೆ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಅಂದರೆ ಈ ಗ್ರಾಮರ್ ಆಫ್ ಅನಾರ್ಕಿ,
ಯಾವಾಗ ಆಗುತ್ತೆ ಅಂದರೆ ನಾವು ಸ್ವತಂತ್ರವಾದ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದ ಒಂದು ಸಮಾಜದಲ್ಲಿ ಮಾಡಬಾರ್ದು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಟಾಪಿಕ್, ಕಾಸ್ಟ್ ಡಿವಿಷನ್ಸ್ ಬೈ ಬುದ್ಧ. ಸೊ ಈ ಪಾಠದಲ್ಲಿ ಬುದ್ಧ ಮತ್ತು ಅವರು ಜಾತಿ ಅಂದರೆ ಏನು, ಎಷ್ಟು ಪ್ರಕಾರದ ಜಾತಿಗಳಿವೆ ಅಂತ ಹೇಳಿದ್ದಾರೆ. ಸೊ ಈಗ ಬುದ್ಧ ಅವರ ಪ್ರಕಾರ ಎಷ್ಟು ಜಾತಿಗಳು ಅಂತ ನೋಡೋಣ. About 2500 years ago, the Buddha had questioned the caste divisions in India. 2500 ವರ್ಷಗಳ ಹಿಂದೆ ಬುದ್ಧ ಅವರು ಈ ಜಾತಿ ಪದ್ಧತಿ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ರು. He said, the only valid divisions are the divisions between those who are noble and wholesome and those who are ignoble and unwholesome. ಸೊ ಬುದ್ಧ ಅವ್ರ ಪ್ರಕಾರ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಎರಡು ಜಾತಿಗಳು, ಒಂದು ನೋಬೆಲ್, ಇನ್ನೊಂದು ಇಗ್ನೋಬೆಲ್. ನೋಬೆಲ್ ಅಂದರೆ ಶ್ರೇಷ್ಠ, ಇಗ್ನೋಬೆಲ್ ಅಂದರೆ ಕನಿಷ್ಠ. ಸೊ ನೋಬೆಲ್ ಆ ಜಾತಿಯನ್ನೇ ಹೋಲ್ಸಮ್ ಅಂತ ಕರೆದ್ರು. ಹೋಲ್ಸಮ್ ಅಂದರೆ ಪರಿಪೂರ್ಣ, ಅನ್ಹೋಲ್ಸಮ್ ಅಂದರೆ ಅಪರಿಪೂರ್ಣ. ಸೊ ಬುದ್ಧರ ಪ್ರಕಾರ ಎರಡು ಜಾತಿಗಳು, ಶ್ರೇಷ್ಠ ಜಾತಿ ಮತ್ತು ಕನಿಷ್ಠ ಜಾತಿ. ಅದನ್ನೇ ಇನ್ನೊಂದು ಹೆಸರಿಂದ ಕರೆದ್ರು, ಏನಂತ, ಪರಿಪೂರ್ಣ ಜಾತಿ ಮತ್ತು ಅಪರಿಪೂರ್ಣ ಜಾತಿ ಅಂತ ಹೇಳಿದ್ರು. ಸೊ ಅದನ್ನೇ ನಾವು ಈ ಥರ ನೋಡ್ಬೋದು. ಒಂದು ಕಡೆ ನೋಬೆಲ್, ಅದನ್ನೇ ಅವರು ಹೋಲ್ಸಮ್ ಅಂತ ಕರೆದ್ರು, ಇದು ಒಂದು ಪ್ರಕಾರದ ಜಾತಿ. ಇನ್ನೊಂದು ಪ್ರಕಾರದ ಜಾತಿ ಯಾವುದಂದರೆ ಇಗ್ನೋಬೆಲ್, ಅದನ್ನೇ ಅವರು ಅನ್ಹೋಲ್ಸಮ್ ಅಂತ ಕರೆದ್ರು. ಇದು ಬುದ್ಧ ಅವರ ಪ್ರಕಾರ. ನಮಗೆ ಎಕ್ಸಾಮ್ಗಳಲ್ಲಿ ಬರ್ಬೋದು, ಬುದ್ಧ ಮತ್ತು ಅವರ ಪ್ರಕಾರ ಜಾತಿ ಪದ್ಧತಿ ಎಷ್ಟಿವೆ ಅಂತ ನಿಮಗೆ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಬರ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಕಾಸ್ಟ್ ಡಿವಿಷನ್ಸ್ ಬೈ ಅವೈ. ಸೊ ಅವೈ ಯಾರು? ಅವೈಯವರು ತಮಿಳು ಕವಿತ್ರಿಯವರು. ಸೊ ಇವ್ರ ಪ್ರಕಾರ ಜಾತಿ ಅಂದರೆ ಏನು ಈಗ ನೋಡೋಣ. The Tamil poetess Avai had said similarly that there are only two castes in the world. ಸೊ ತಮಿಳು ಕವಿತ್ರಿ ಅವೈಯರ ಪ್ರಕಾರ ಈ ದೇಶದಲ್ಲಿ ಅಂದರೆ ಈ ಜಗತ್ತಿನಲ್ಲಿ ಎರಡು ಜಾತಿಗಳಿವೆ ಅಂತ. ನೇಮ್ಲಿ ದ ಚಾರಿಟೇಬಲ್ ಹೂ ಗಿವ್ ಆ್ಯಂಡ್ ಆರ್ ಸುಪೀರಿಯರ್ ಆ್ಯಂಡ್ ದ ಮೈಸರ್ಸ್ ಹೂ ಡು ನಾಟ್ ಆ್ಯಂಡ್ ಆರ್ ದೇರ್ ಫೋರ್ ಇನ್ಫೀರಿಯರ್. ಅಂದರೆ ಅವೈಯರ ಪ್ರಕಾರ ಎರಡು ಜಾತಿಗಳು, ಒಂದು ಚಾರಿಟೇಬಲ್, ಇನ್ನೊಂದು ಮೈಸರ್. ಚಾರಿಟೇಬಲ್ ಅಂದರೆ ದಾನ ಧರ್ಮಗಳನ್ನ ಮಾಡ್ತಕ್ಕಂಥವ್ರು, ಇನ್ನು ಮೈಸರ್ಸ್ ಅಂದರೆ ಜಿಪುಣರು. ಸೊ ಈ ದಾನ ಧರ್ಮ ಚಾರಿಟೇಬಲನ್ನೇ ಅವರು ಸುಪೀರಿಯರ್ ಅಂತ ಕರೆದ್ರು. ಸೊ ಯಾರು ದಾನ ಧರ್ಮಗಳನ್ನ ಮಾಡ್ತಾರೆ ಅವರು ಸುಪೀರಿಯರ್ ಜಾತಿ, ಶ್ರೇಷ್ಠ ಜಾತಿ ಅಂತ. ಸೊ ಯಾರು ದಾನ ಧರ್ಮ ಮಾಡೋದಿಲ್ಲೋ ಅವರನ್ನು ಮೈಸರ್ಸ್ ಅಂತ ಕರೆದ್ರು, ಅಂದರೆ ಜಿಪುಣರು. ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಇನ್ಫೀರಿಯರ್ ಅಂತ. ಇನ್ಫೀರಿಯರ್ ಅಂದರೆ ಕನಿಷ್ಠರು. ಸೊ ನೋಡೋಣ ಯಾವ ಥರ ಒಂದು ಚಿತ್ರದ ಮೂಲಕ. ಇಲ್ಲಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ, ಇವರು ತಮಿಳು ಪೊಯೆಟೆಸ್ ಅವೈ ಅವರು. ಇವ್ರ ಪ್ರಕಾರ ಎರಡು ಜಾತಿ, ಒಂದು ಚಾರಿಟೇಬಲ್, ಅದನ್ನು ಅವರು ಸುಪೀರಿಯರ್ ಅಂತ ಕರೆದ್ರು. ಇನ್ನೊಂದು ಜಾತಿ ಯಾವುದಂದರೆ ಮೈಸರ್ಸ್, ಅದನ್ನು ಅವರು ಇನ್ಫೀರಿಯರ್ ಅಂತ ಕರೆದ್ರು. ಓಕೆ, ಸೊ ನೆಕ್ಸ್ಟ್ ನೋಡೋಣ ಈಗ. ಅಂಡರ್ ದಿ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ರೂಲ್, the British rulers exaggerated caste distinction and divided the people of India further to strengthen their hegemony over us. ಅಂದರೆ ಬ್ರಿಟಿಷರು ಈ ಒಡೆದು ಆಳುವ ನೀತಿಯ ಮೂಲಕ ನಮ್ಮ ದೇಶದಲ್ಲಿ ಅವರು ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಹಗಿಮೋನಿ ಅಂದ್ರೇನು, ಆಧಿಪತ್ಯ, ಸಾಮ್ರಾಜ್ಯ ಅಂತ ಹೇಳ್ತೀವಿ. ಸೊ ಡಿಸ್ಟಿಂಕ್ಷನ್ಸ್ ಅಂದ್ರೇನು, ಭಿನ್ನತೆ. ಅಂದರೆ ಬ್ರಿಟಿಷರು ಏನು ಮಾಡಿದ್ರು, ಈ ಭಾರತದಲ್ಲಿ ಜಾತಿ ಪದ್ಧತಿ ಅಂತಕ್ಕಂಥ ವಿಷ ಬೀಜವನ್ನು ಬಿತ್ತಿ ಆ ಮೂಲಕ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಜಾರಿಗೆ ತಂದರು. ಸೊ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂದ್ರೇನು, ಒಡೆದು ಆಳುವ ನೀತಿ. ಈ ಮೂಲಕ ಭಾರತೀಯರಿರ್ತಕ್ಕಂಥ ಒಗ್ಗಟ್ಟನ್ನು ಮುರಿದು ಅವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಮಹಾತ್ಮ ಗಾಂಧಿ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, to repudiate caste and to proclaim the oneness of the Hindu community. ಇಲ್ಲಿ ರೆಪ್ಯುಡಿಕೇಟ್ ಅಂದರೆ ಅಳಿಸಿ ಹಾಕು ಅಥವಾ ಕಿತ್ತು ಹಾಕು ಅಂತ ಆಗುತ್ತೆ. ಪ್ರೊಕ್ಲೇಮ್ ಅಂದ್ರೇನು, ಘೋಷಿಸೋದು. ಒನ್ನೆಸ್ ಅಂದರೆ ಒಂದು ಒಗ್ಗಟ್ಟು ಅಂತ ಅರ್ಥ ಕೊಡುತ್ತೆ. ಸೊ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಏನು ಮಾಡೋದಂದರೆ ಈ ಭಾರತದ ಇರ್ತಕ್ಕಂಥ ಈ ಜಾತಿ ಪದ್ಧತಿಯನ್ನು ತೆಗೆದುಹಾಕಿ ಎಲ್ಲರೂ ಒಂದು ಅಂತಕ್ಕಂಥ ಒಂದು ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಇನ್ನು ಗಾಂಧೀಜಿಯವರು ಯಾವ ಥರ ಒಂದು ಸುಧಾರಣೆಯನ್ನು ಮಾಡಿದ್ರು? ಗಾಂಧೀಜಿ ಡಿಡ್ ಸೋ ಬೈ ರಿಮೈಂಡಿಂಗ್ ದ ಹೈಯರ್ ಕಾಸ್ಟ್ ಆಫ್ ದೇರ್ ಡ್ಯೂಟಿ ಟುವರ್ಡ್ ದಿ ಡಿಪ್ರೆಸ್ಡ್ ಕ್ಲಾಸಸ್.
ಸೊ ಗಾಂಧೀಜಿಯವರು ಏನು ಮಾಡೋದಂದರೆ ಈ ಉನ್ನತ ಜನಾಂಗದವರಿಗೆ ಹೇಳಿದ್ರು, ನೀವು ಕೆಳ ಜನಾಂಗದವರನ್ನು ಕೂಡ ಚೆನ್ನಾಗಿ ನೋಡ್ತಕ್ಕಂಥದ್ದು ನಿಮ್ಮದು ಕರ್ತವ್ಯ ಇದೆ ಅಂತ ಹೇಳಿದ್ರು, ಡ್ಯೂಟಿ ಅಂತ ಹೇಳಿದ್ರು. ಇನ್ನು ಅಂಬೇಡ್ಕರ್ ಅವರು ಏನು ಮಾಡಿದ್ರು ಅಂದರೆ ಅಂಬೇಡ್ಕರ್ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಇನ್ಹೆರೆಂಟ್ಸ್ ರೈಟ್ಸ್ ಟು ಈಕ್ವಾಲಿಟಿ ವಿತ್ ದಿ ಹೈಯರ್ ಕಾಸ್ಟ್. ಸೊ ಅಂಬೇಡ್ಕರ್ ಏನು ಮಾಡೋದಂದರೆ ತಮ್ಮ ಒಂದು ಕೆಳ ಜನಾಂಗದವರನ್ನು ಹೇಳ್ತಾರೆ, ನೀವು ಮೇಲ್ ಜನಾಂಗದವರ ಜೊತೆ ಸಮಾನವಾಗಿ ಬರ್ತಕ್ಕಂಥ ಒಂದು ಹಕ್ಕು ನಿಮಗೆ ಇದೆ ಅಂತ ಹೇಳಿದ್ರು. ಇವರು ರೈಟ್ಸ್ ಬಗ್ಗೆ ಹೇಳಿದ್ರು, ಗಾಂಧೀಜಿಯವರು ಡ್ಯೂಟಿ ಬಗ್ಗೆ ಹೇಳಿದ್ರು. ಅಂದರೆ ಗಾಂಧೀಜಿಯವರು ಕರ್ತವ್ಯದ ಬಗ್ಗೆ ಹೇಳಿದ್ರೆ ಅಂಬೇಡ್ಕರ್ ಅವರು ಹಕ್ಕಿನ ಬಗ್ಗೆ ಹೇಳ್ತಾರೆ. ಒನ್ ಸ್ಟ್ರೆಸ್ಡ್ ದ ಡ್ಯೂಟೀಸ್, the other stressed the rights together. They brought about a veritable revolution in social thought. ಈ ಮೂಲಕ ಅಂಬೇಡ್ಕರ್ ಅವರು ಒಂದು ಹಕ್ಕಿನ ಬಗ್ಗೆ ಹೇಳಿದ್ರು, ಗಾಂಧೀಜಿಯವರು ಕರ್ತವ್ಯ ಬಗ್ಗೆ ಹೇಳೋ ಮೂಲಕ ಸಾಮಾಜಿಕ ಒಂದು ಯೋಚನೆಯಲ್ಲಿ ಕ್ರಾಂತಿಯನ್ನು ತಂದರು. When Baba Saheb passed away in December 1956, Jawaharlal Nehru made a moving conference in the Lok Sabha, describing Baba Saheb as a symbol of revolt. He said, so ಡಿಸೆಂಬರ್ 1956ರಂದು ಅಂಬೇಡ್ಕರ್ ಅವರು ವಿಧಿವಶರಾಗ್ತಾರೆ. ಸೊ ಅವರು ವಿಧಿವಶ ಆದ ನಂತರ ನೆಹರು ಅವರು ಲೋಕಸಭೆಯಲ್ಲಿ ಸಂತಾಪ ಸೂಚನೆ ಮಾಡೋ ಟೈಮಲ್ಲಿ ಹೇಳ್ತಾರೆ, ಅಂಬೇಡ್ಕರ್ ಅವರು ಅ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳ್ತಾರೆ. ಅಂದರೆ ಅಂಬೇಡ್ಕರ್ ಅವರನ್ನು ಕ್ರಾಂತಿಯ ಪ್ರತೀಕ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ನೆಹರು ಅವರು ಹೇಳ್ತಾರೆ. ಮತ್ತೆ ಏನು ಹೇಳ್ತಾರೆ ನೋಡಿ, ಐ ಹ್ಯಾವ್ ನೋ ಡೌಟ್ ದ್ಯಾಟ್ helped in rousing up those groups in our country which had suffered for so long in the past. ಅಂದರೆ ಹಲವಾರು ದಶಕಗಳಿಂದ ಹಿಂದುಳಿದ ಜನಾಂಗದವರು ಕಷ್ಟದಿಂದ ಮೇಲೆ ತರ್ತಕ್ಕಂಥ ಪ್ರಯತ್ನವನ್ನು ಅಂಬೇಡ್ಕರ್ ಅವರು ಮಾಡಿದ್ರು. ಇಟ್ ಈಸ್ ದೇರ್ ಫೋರ್ ಸ್ಯಾಡ್ ದ್ಯಾಟ್ ಸಚ್ ಅ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದಿ ಡಿಪ್ರೆಸ್ಡ್ ಆ್ಯಂಡ್ oppressed and depressed in India and one who took such an important part in our activities has passed away. ಸೊ ಇಂಥ ಒಂದು ಮಹತ್ತರವಾದ ಒಂದು ಕೆಲಸವನ್ನು ಮಾಡಿ ಈ ಹಿಂದುಳಿದವರನ್ನು, ತುಳಿತಕ್ಕೊಳದ ಜನಾಂಗವನ್ನು ಮೇಲ್ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಂಥ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ ತುಂಬ ಒಂದು ದುಃಖದಿಂದ ತಮ್ಮ ಸಂತಾಪವನ್ನು ಸೂಚನೆ ಮಾಡ್ತಾರೆ ನೆಹರು ಅವರು. ಸೊ ಇಲ್ಲಿವರೆಗೆ ಈ ಒಂದು ಪಾಠದ ಸಾರಾಂಶವನ್ನು ನೋಡಿದ್ವಿ. ಸೊ ಅಂಬೇಡ್ಕರ್ ಪಾಠದ ಒಂದು ಸಾರಾಂಶವನ್ನು ನೋಡಿದ ನಂತರ ನಿಮಗೆ ಈಸಿಯಾಗಿ ಈ ಒಂದು ಸಮರಿಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈ ವಿಡಿಯೋ ಮುಗಿದ ನಂತರ ಈ ವಿಡಿಯೋನ ಇನ್ನೊಂದು ಬಾರಿ ನೋಡಿ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಉತ್ತರಗಳನ್ನ ಆ ಸಮರಿಯನ್ನು ನೀಟಾಗಿ ಮತ್ತೊಂದು ಸಲ ಓದಿ ನೋಟ್ಸ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಮತ್ತೊಂದು ವಿಡಿಯೋಲಿ ನಾನು ಈ ಒಂದು ಪಾಠದಿಂದ ಅಂದರೆ ಅಂಬೇಡ್ಕರ್ ಪಾಠದಿಂದ 2015ರಿಂದ 2020ರವರೆಗೆ ಯಾವ ಪ್ರಶ್ನೆಗಳು ಬಂದಿದ್ದು ಮತ್ತು ಅದಕ್ಕೆ ಉತ್ತರವನ್ನು ಯಾವ ಥರ ಬರೀಬೇಕು ಅಂತಕ್ಕಂಥ ವಿಡಿಯೋನ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟನ್ನು ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ. ನಾನು ಸಬ್ಸ್ಕ್ರೈಬ್ ಆಗೋದು ಯಾಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂದರೆ, ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಪ್ರತಿದಿನ ಮಾಡ್ತಕ್ಕಂಥ ವಿಡಿಯೋನ ನೋಟಿಸ್ ತಮ್ಮ ಮೊಬೈಲ್ಗೆ ಬಿಫೋರ್ ಆಗೇ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.